ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗಿದ್ದಾರೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಹಲವು ಬಾರಿ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಮಧ್ಯಂತರ ಜಾಮೀನು ಸಿಕ್ಕ ನಂತರದಲ್ಲಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹೈಕೋರ್ಟೇ ಸೂಚಿಸಿದ್ದದ್ದು ಜಾಮೀನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಅವರಿಗೆ ಬೇಲ್ ಸಿಕ್ಕಿತ್ತು ಹೈಕೋರ್ಟ್ನಲ್ಲಿ. ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ ನೀಡಿದೆ. ಅದರ ಜೊತೆಗೆ ಎಸ್ಐಟಿಯ ವಿಚಾರಣೆಗೆ ಸಹಕರಿಸಬೇಕು, ತನಿಖೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ಯಾವ ಪ್ರಕರಣದಲ್ಲಿ HD ರೇವಣ್ಣ ಪರಪ್ಪನ ಅಗ್ರಹಾರದ ಪಾಲಾಗಿದ್ರಲ್ಲ, ಕೆಆರ್ ನಗರದಲ್ಲಿ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಈಗಾಗಲೇ ಆರೋಪಿಗಳು ಯಾರೆಲ್ಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಅವರು ವಿಚಾರಣೆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಹೆಸರು ಹೇಳಿದ್ದಾರೆ. ಅವರ ಕುಮ್ಮಕ್ಕಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ ಅವರ ಹೆಸರು ಉಲ್ಲೇಖ ಆಗಿದ್ದರಿಂದ ಅವರಿಗೆ ಎಸ್ಐಟಿ ವಿಚಾರಣೆಗೆ ಕರೆದು ನೋಟಿಸ್ ಕೊಟ್ಟಿತ್ತು ಮೊದಲು ಕೂಡ. ಆದರೆ ಬಂಧನ ಆಗೋ ಭೀತಿಯಲ್ಲಿದ್ದ ಭವಾನಿ ರೇವಣ್ಣ ಈ ಮುಂಚೆ ವಿಚಾರಣೆಗೆ ಕರೆದಾಗ ಹಾಜರಾಗಿರಲಿಲ್ಲ. ನಂತರ ಅವರು ಹೈಕೋರ್ಟ್ನ ಮೊರೆ ಹೋಗಿ ಅಲ್ಲಿ ಜಾಮೀನು ಪಡೆದುಕೊಂಡ ನಂತರ ಕೋರ್ಟ್ ಅವರಿಗೆ ನಿರ್ದೇಶನ ಕೊಟ್ಟಿದೆ, ಜಾಮೀನಿನ ಜೊತೆಗೆ ಇನ್ನು ಮುಂದಕ್ಕೆ ಎಸ್ಐಟಿ ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು, ವಿಚಾರಣೆಗೆ ಸಹಕರಿಸಬೇಕು ಅಂತ. ಸೊ ಇದೀಗ ಅವರ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ವಿಚಾರಣೆಯನ್ನು ಎದುರಿಸೋದಕ್ಕೆ ಸದ್ಯ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮೊದಲಾಗಿದ್ರೆ ಬಂಧನದ ಭೀತಿ ಇರ್ತಾ ಇತ್ತು, ಬೇರೆ ಆಯ್ಕೆನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಹಂತದಲ್ಲಿ ಇದ್ರು. ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಮಂಜೂರು ಆಗಿರಲಿಲ್ಲ. ಅವರ ಹೊಳೆನರಸೀಪುರದ ನಿವಾಸಕ್ಕೆ ಕೂಡ ಹೋಗಿ ಕಾದು ಬಂದಿದ್ರು ಎಸ್ಐಟಿ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ವಿಚಾರಣೆಗೆ ಬರ್ತೀವಿ ಅಂತ ಹೇಳಿ ಮೊದಲೇ ನೋಟಿಸ್ ಕೊಟ್ಟು ಆಗಲೂ ಕೂಡ ಭವಾನಿ ರೇವಣ್ಣ ಗೈರಾಗಿದ್ರು ವಿಚಾರಣೆಗೆ. ಅದಾದ್ಮೇಲೆ ಮತ್ತೆ ಹೈಕೋರ್ಟ್ ಮೊರೆ ಹೋಗಿ ಅಲ್ಲಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಷರತ್ತುಬದ್ಧ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಎಸ್ಐಟಿ ವಿಚಾರಣೆಗೆ ಅವರು ಈ ಪ್ರಕರಣದಲ್ಲಿ ಹಾಜರಾಗಿರೋದು. ಹೈಕೋರ್ಟ್ನಲ್ಲಿ ತಮ್ಮ ವಕೀಲರ ಮೂಲಕ ಈ ಪ್ರಕರಣದಲ್ಲಿ ತಮಗೆ ಜಾಮೀನು ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿ ವಿಚಾರಣೆಗೆ ಹಾಜರಾಗೋದಕ್ಕೂ ಸೂಚನೆ ಕೊಟ್ಟಿತ್ತು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ಫೈನಲಿ ಭವಾನಿ ರೇವಣ್ಣ ತಮ್ಮ ಮೇಲಿರೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣದಲ್ಲಿ ಏನು ಈಗಾಗಲೇ ಭವಾನಿ ರೇವಣ್ಣ ಅವರು ಹೇಳಿದ್ದ ಕಾರಣಕ್ಕಾಗಿಯೇ ನಾನು ಏನು ಸಂತ್ರಸ್ತೆ ಮಹಿಳೆಯನ್ನ ಕರ್ಕೊಂಡು ಬಂದಿದ್ದೆ ಅನ್ನುವಂತಹ ಮಾಹಿತಿನಲ್ಲಿ ಈಗಾಗಲೇ ಬಂಧಿತನಾಗಿರುವಂತಹ ಆರೋಪಿಗಳ ಹೇಳಿಕೆ ಏನಿತ್ತು, ಈ ಒಂದು ಹೇಳಿಕೆಯ ಆಧಾರವಾಗಿ ಈಗಾಗಲೇ ಭವಾನಿ ರೇವಣ್ಣನವರಿಗೆ ಎಸ್ಐಟಿ ನೋಟಿಸ್ ಕೂಡ ನೀಡಲಾಗಿತ್ತು. ಅಂದ್ರೆ ನೀವು ವಿಚಾರಣೆಗೆ ಹಾಜರಾಗಬೇಕಿದೆ, ಮತ್ತೆ ಈಗಾಗಲೇ ಏನು ಆರೋಪಿಗಳ ಹೇಳಿಕೆ ಜೊತೆಯಲ್ಲಿ ಸಂತ್ರಸ್ತೆ ಕೂಡ ಸದ್ಯಕ್ಕೆ ಹೇಳಿಕೆ ನೀಡಿರುವಂತಹದ್ದು. ಈ ಹೇಳಿಕೆಯಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಕೈವಾಡವು ಕೂಡ ಇರಬಹುದು ಅನ್ನುವಂತಹ ಒಂದು ಮೇಲ್ನೋಟದ ಒಂದು ಸಾಬೀತುಪಡಿಸಕ್ಕೆ ಈಗಾಗಲೇ ವಿಚಾರಣೆಗೆ ಕರೆಯಲಾಗಿತ್ತು. ಆದ್ರೆ ವಿಚಾರಣೆಗೆ ನೋಟಿಸ್ ನೀಡಿದ ದಿನದಿಂದಲೂ ಕೂಡ ಭವಾನಿ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವಾಗ ಅವರಿಗೆ ಮಧ್ಯಂತರ ಏನು ಬೇಲ್ ಸಿಕ್ತು ಆಗ ಸದ್ಯಕ್ಕೆ ಏಕಾಏಕಿ ಎಸ್ಐಟಿ ಮುಂದೆ ಹಾಜರಾಗಿರುವಂತಹದ್ದು. ಭವಾನಿ ರೇವಣ್ಣನ ಈಗಾಗಲೇ 3 ರಾಜ್ಯಗಳಲ್ಲಿ ಹುಡುಕಾಟ ನಡೆಸ್ತಾ ಇದೆ ಎಸ್ಐಟಿ ಅನ್ನುವಂತಹ ಗುಮಾನಿ ಕೂಡ ಇತ್ತು. ಆದ್ರೆ ಅವರು ಎಲ್ಲೂ ಕೂಡ ಇರಲಿಲ್ಲ, ಬೆಂಗಳೂರಲ್ಲೇ ಇದ್ರು ಅನ್ನುವಂತಹ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.